ಎಲ್ರಿಗೂ ನಮಸ್ಕಾರ. ನಾನು ವಿಷ್ಣು ಪಾಂಬೂರು. ನನ್ನ ಕೆಲಸ ಮುಗಿಸಿ ಗೂಡು ಸೇರುವ ದಾರಿ ಮಧ್ಯೆ ಬಂಟಕಲ್ಲಿನ ದೇವಸ್ಥಾನದಲ್ಲಿ ಜಾತ್ರೆ ನಡೆಯುತ್ತಿತ್ತು. ಸರಿ, ಒಂದು ರೌಂಡ್ ಹಾಕಿಯೇ ಬಿಡೋಣ ಅಂತ ಬೈಕ್ ನಿಲ್ಲಿಸಿದೆ. ನೋಡಬೇಕಾದ್ರೆ ನನ್ನ ಬಾಲ್ಯದ ದಿನದಿಂದ ಹಿಡಿದು ಇವತ್ತಿನವರೆಗೂ ನಾನು ನೋಡಿರುತ್ತಿದ್ದ ಚರ್ಮುರಿ ಅಂಗಡಿಯವರನ್ನು ನೋಡಿ ನನ್ನ ಮನದಾಳದ ಕುತೂಹಲದ ಪ್ರಶ್ನೆ ಕೇಳಿಯೇ ಬಿಟ್ಟೆ. ಸರ್, ನೀವು ಅಣ್ಣ ತಮ್ಮಂದಿರ ಎಷ್ಟು ವರ್ಷದಿಂದ ಈ ಕೆಲಸ ಮಾಡ್ತಾ ಇದ್ದೀರಿ ಅಂತ ಕೇಳಿದೆ. ಅದಕ್ಕೆ ಅವರು ಏನು ಹೇಳಿದರು ನೀವೇ ಕೇಳಿಸ್ಕೊಳ್ಳಿ. ಸುಂದರ ದಯಾನಂದ್ರ ಏತು ವರ್ಷ ಹೊಡೆದಿಂಚಿ 53 ವರ್ಷ ಹೊಡೆದಿಂಚಿ ಪ್ರಾಯ 53 ವರ್ಷ 50 ಅದೇ ಮುಲ್ಪದ ಮಾತನ ಇಟ್ಲ ಪೋಂದು ಪೋರೆ ಒಂದು ವ್ಯಾಪಾರ ಬುಡ್ನ ಬೇತೆ ಕೃಷಿತ ಏನೇ ಬರೋಣಿಗಲೆ ಇವರು ಮೂಲತಃ ಶಿರ್ವದ ಕೋಡು ಪಾಲಮೆ ನಿವಾಸಿಗಳು. ಇಂದಿನ ಕಾಲಘಟ್ಟದಲ್ಲಿ ಅಣ್ಣ ತಮ್ಮಂದಿರು ಮದುವೆ ನಂತರ ಹೆಂಡತಿ ಮಾತಿಗೂ ಅಥವಾ ಜಾಗದ ವಿಚಾರಕ್ಕೂ ಬಡಿದಾಡಿಕೊಳ್ಳುವವರೇ ಹೆಚ್ಚು. ಇಂತಹ ಸಮಾಜದ ನಡುವೆ ಅಣ್ಣ ತಮ್ಮಂದಿರು ಅಂದರೆ ಹೇಗಿರಬೇಕು ಎಂಬುದನ್ನು ತೋರಿಸಿಕೊಡುತ್ತಿರುವವರು ಈ ಸಹೋದರರು. ಮಗದೊಮ್ಮೆ ನನ್ನ ಮಾತಲ್ಲಿ ಹೇಳುವುದಾದರೆ ಈ ಸಹೋದರರ ಹೆಸರು ದಯಾನಂದರಾವ್ ಮತ್ತು ಸುಂದರ್ರಾವ್ ಅಂತ. ಸುಮಾರು 53 ವರ್ಷಗಳಿಂದ ಉಡುಪಿ ಶಿರ್ವ ಪರಿಸರದ ಜಾತ್ರೆಗಳಲ್ಲಿ ಈ ಚರುಮುರಿ ದಿನಸಿ ಸಾಮಗ್ರಿಗಳ ಜೊತೆ ಜನತೆಗೆ ಚಿರಪರಿಚಿತರು. ಈ ವ್ಯಾಪಾರ ಬಿಟ್ಟರೆ ಇವರು ಮಲ್ಲಿಗೆ ಇನ್ನಿತರ ಕೃಷಿ ಮಾಡಿ ಜೀವನ ಸಾಗಿಸುತ್ತಾರೆ. ಇವರಿಗೆ 2 ಮಕ್ಕಳು, ಪ್ರದೀಪ್ ರಾವ್ ಮತ್ತು ನಳಿನಾಕ್ಷಿ ಅಂತ. ಅಣ್ಣ ತಮ್ಮಂದಿರ ಸಂಬಂಧ ಎನ್ನುವಂತಹದ್ದು ಪ್ರೀತಿ, ವಿಶ್ವಾಸ, ರಕ್ಷಣೆ ಹಾಗೂ ಬೆಂಬಲದ ಅಡಿಪಾಯದ ಮೇಲೆ ನಿಂತಿದೆ. ಅಣ್ಣನಾದವ ತಂದೆಯ ಸ್ಥಾನದಲ್ಲಿ ನಿಂತು ಹಿರಿಯರಿಗೆ ಮಾರ್ಗದರ್ಶನ ನೀಡಿ ಸೂರ್ಯನಂತೆ ಪ್ರಕಾಶಮಾನವಾಗಿ, ತಪ್ಪು ನಡೆದರೆ ಬಿಸಿಲ ಶಾಖವಾಗಿ, ಕೊನೆಗೆ ಹಿತವಾಗಿ ತಿದ್ದಿ ಬುದ್ಧಿ ಹೇಳುತ್ತಾನೆ. ಅಂತೂ ಇಂತೂ ಈ ಬಿಡುವಿಲ್ಲದ ವ್ಯಾಪಾರದ ನಡುವೆ ನನ್ನ ಈ ಅಧಿಕ ಪ್ರಸಂಗ ಪ್ರಶ್ನೆಗೆ ಕೋಪಗೊಳ್ಳದೆ ನಗುಮುಖದೊಂದಿಗೆ ಮಾತು ಆರಂಭಿಸಿ ನಗುಮುಖದೊಂದಿಗೆ ನನ್ನ ಬೀಳ್ಕೊಟ್ರು. ಕೆಟ್ಟ ತಂಬಾಕು ಸೇವನೆ ಅಂತ ಜಾಹೀರಾತುಗಳಿಗೆ ಪ್ರಚಾರ ಮಾಡಿ ಇಂದಿನ ಯುವಕರನ್ನು ದಾರಿ ತಪ್ಪಿಸುವ ನಟರ ಜೊತೆ ಸೆಲ್ಫಿ ಕ್ಲಿಕ್ಕಿಸುವ ಬದಲು ಇಂತಹ ಆದರ್ಶ ಸಹೋದರರ ಜೊತೆ ಸೆಲ್ಫಿ ಕ್ಲಿಕ್ಕಿಸುವುದು ಉತ್ತಮವೆಂದು ಇವರ ಜೊತೆ ಸೆಲ್ಫಿ ತೆಗೆದುಕೊಂಡು ಖುಷಿಯಿಂದ ನನ್ನ ಮನೆ ಕಡೆಗೆ ಪಯಣ ಬೆಳೆಸಿದೆ.